ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ಇವತ್ತಿನ ಈ ಒಂದು ತರಗತಿಯಲ್ಲಿ ಮುಂಬರುವಂತಹ ಸಿಟಿಇಟಿ, ಪರ್ಟಿಕ್ಯುಲರ್ಲಿ ಫಾರ್ ಸಿಟಿಇಟಿ, GPSTR, PSTR ಹಾಗೂ HSTR ಗೆ ಅನುಕೂಲವಾಗುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಮತ್ತೆ EVS MCQs ಕ್ಲಾಸ್ ಅನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್ ಅಲ್ಲಿ ಏನು ಸಿಟಿಇಟಿ ಎಕ್ಸಾಮ್ಸ್ ಇದೆ, ಸಿಟಿಇಟಿ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ಅವ್ರಿಗೆ ಈ ಒಂದು ಕ್ಲಾಸ್ ಡೆಫಿನೆಟ್ ಆಗಿ ಬಹಳ ಯೂಸ್ಫುಲ್ ಆಗುತ್ತೆ. ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ ನ ವಾಚ್ ಮಾಡ್ತಾ ಇರೋರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್, ಯಾರೆಲ್ಲ ಸಿಟಿಇಟಿ ಪ್ರಿಪೇರ್ ಆಗ್ತಾ ಇದಾರೆ ನಿಮ್ಮ ಫ್ರೆಂಡ್ಸ್ ಅವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಎಸ್, ಫಸ್ಟ್ ಕ್ವಶನ್, ವೈ ಆರ್ ಹೌಸಸ್ ಇನ್ ಅಸ್ಸಾಂ ಆಫನ್ ಬಿಲ್ಟ್ ಆನ್ ಬ್ಯಾಂಬ್ಯೂ ಸ್ಟಿಲ್ಟ್ಸ್? ನಥಿಂಗ್ ಬಟ್ ಸ್ಟಿಲ್ಟ್ ಹೌಸಸ್. ಅಸ್ಸಾಂನಲ್ಲಿ ಮನೆಗಳನ್ನು ಹೆಚ್ಚಾಗಿ ಬಿದಿರಿನ ಕಂಬಗಳ ಮೇಲೆ, ಗಮನಿಸಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಬಿದಿರಿನ ಕಂಬಗಳ ಮೇಲೆ ಅವುಗಳನ್ನ ನಾವು ಸ್ಟಿಲ್ಟ್ ಮನೆಗಳು ಅಂತ ಕರ್ಕೊಳ್ತೀವಿ. ಏಕೆ ನಿರ್ಮಿಸಲಾಗುತ್ತದೆ? ಟು ಪ್ರೊಟೆಕ್ಟ್ ಫ್ರಮ್ ಅರ್ಥ್ಕ್ವೇಕ್ಸ್, ಟು ಸ್ಟೇ ಕೂಲ್ ಡ್ಯೂರಿಂಗ್ ಸಮ್ಮರ್, ಟು ಪ್ರೊಟೆಕ್ಟ್ ಫ್ರಮ್ ಫ್ರೀಕ್ವೆಂಟ್ ಫ್ಲಡ್ಸ್, ಟು ಪ್ರಿವೆಂಟ್ ವೈಲ್ಡ್ ಅನಿಮಲ್ಸ್ ಫ್ರಮ್ ಈಟಿಂಗ್. ನೋಡಿ, ಭೂಕಂಪಗಳಿಂದ ರಕ್ಷಿಸಿಕೊಳ್ಳೋದಕ್ಕ, ಬೇಸಿಗೆಯಲ್ಲಿ ತಂಪಾಗಿರೋದಕ್ಕ, ಆಗಾಗ್ಗೆ ಬರುವ ಪ್ರವಾಹಗಳಿಂದ ರಕ್ಷಿಸಿಕೊಳ್ಳೋದಕ್ಕ, ಅಥವಾ ಕಾಡು ಪ್ರಾಣಿಗಳು ಒಳಗೆ ಬರೋದನ್ನ ತಡೆಯೋದಕ್ಕ ಅನ್ನೋದಿಲ್ಲಿ ಪ್ರಶ್ನೆ. ಅಸ್ಸಾಂನ ನೋಡಿ, ಈ ಟೈಪ್ ಅಲ್ಲಿ ಕ್ವಶನ್ಸ್ ನ ಅಟೆಂಡ್ ಮಾಡಬೇಕಾದ್ರೆ ಒಂದು ಹಿಸ್ಟ್ರಿ ಅಂದ್ರೆ ಅಸ್ಸಾಂನ ವಾಯುಗುಣದ ಬಗ್ಗೆ ತಿಳ್ಕೊಂಡಿರ್ಬೇಕು. ವಿ ಶುಡ್ ನೋ ಅಬೌಟ್ ದಿ ಎನ್ವಿರಾನ್ಮೆಂಟ್ ಆಫ್ ಅಸ್ಸಾಂ. ಪ್ರಾಕ್ಟಿಕಲ್ ಆಗಿ ಅಲ್ಲದೆ ಇದ್ರು, ನೈಜವಾಗಿ ಅಲ್ಲದೆ ಇದ್ರು, ಅದ್ರ ಬಗ್ಗೆ ನಾವು ಥಿಯರಿಟಿಕಲ್ ಆಗಿ ಐಡಿಯಾ ಇದ್ರೆ ಮಾತ್ರ ಈ ಟೈಪ್ ಕ್ವಶನ್ಸ್ ನಾವು ಆನ್ಸರ್ ಮಾಡಬಹುದು. ರೈಟ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಟು ಪ್ರೊಟೆಕ್ಟ್ ಫ್ರಮ್ ಫ್ರೀಕ್ವೆಂಟ್ ಫ್ಲಡ್ಸ್. ಆಗಾಗ್ಗೆ ಅಲ್ಲಿ ಪ್ರವಾಹಗಳು ಉಂಟಾಗ್ತಾ ಇರುತ್ತೆ. ಆ ಪ್ರವಾಹಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ, ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಫ್ರೀಕ್ವೆಂಟ್ ಫ್ಲಡ್ಸ್, ದೇ ಪ್ರಿಪೇರ್ they prepare the houses by using bamboo. ಬ್ಯಾಂಬ್ಯೂ ಸ್ಟಿಲ್ಟ್ಸ್. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಬಿದಿರಿನ ಕಂಬಗಳ ಮೇಲೆ ನಿರ್ಮಾಣ ಮಾಡ್ತಾರೆ. ಅಸ್ಸಾಂ ಇಸ್ a region that received very heavy rainfall. ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ನಾವು ಅಸ್ಸಾಂನ ಕನ್ಸಿಡರ್ ಮಾಡ್ತೀವಿ. This heavy rainfall leads to frequent floods in the area. ಈ ಹೆಚ್ಚಾದ ಮಳೆಯು ಆಗಾಗ್ಗೆ ಪ್ರವಾಹಗಳಿಗೆ ಕಾರಣವಾಗುತ್ತೆ. ಹೆಚ್ಚಿನ ಪ್ರವಾಹ ಉಂಟಾಗೋದಕ್ಕೆ ಇದು ಕಾರಣ ಆಗ್ತಾ ಹೋಗುತ್ತೆ. Building houses on stilts elevates them above the ground, keeping the house and its inhabitants safe from the flood waters. This is very important. ಕಂಬಗಳ ಮೇಲೆ ಮನೆಗಳನ್ನ ಕಟ್ಟುವುದು ಅವುಗಳನ್ನು ನೆಲದಿಂದ ಎತ್ತರದಲ್ಲಿ ಇರಿಸುತ್ತೆ. ಕಂಬಗಳ ಮೇಲೆ ಮನೆ ಇರೋದ್ರಿಂದ ಅವುಗಳು ನೆಲದಿಂದ ಒಂದು ನಿರ್ದಿಷ್ಟ ಎತ್ತರದಲ್ಲಿರುತ್ತೆ. ಇದರಿಂದ ಮನೆ ಮತ್ತು ನಿವಾಸಿಗಳು ಪ್ರವಾಹದ ನೀರಿನಿಂದ ಏನಾಗಿರ್ತಾರೆ? ಸುರಕ್ಷಿತವಾಗಿರ್ತಾರೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್. ಎಸ್, ನೆಕ್ಸ್ಟ್, ಎ ಸ್ಟೂಡೆಂಟ್ ಆಡ್ ಎ ಫ್ಯೂ ಡ್ರಾಪ್ಸ್ ಆಫ್ iodine solution to boiled potato slice. The slice turned blue black. What does this indicate? ಒಬ್ಬ ವಿದ್ಯಾರ್ಥಿಯು ಬೇಯಿಸಿದ ಆಲೂಗೆಡ್ಡೆ ತುಂಡಿನ ಮೇಲೆ ಕೆಲವು ಹನಿ ಅಯೋಡಿನ್ ದ್ರಾವಣವನ್ನ ಹಾಕ್ತಾರೆ. ತುಂಡು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಇದು ಏನನ್ನ ಸೂಚಿಸುತ್ತದೆ ಅನ್ನೋದಿಲ್ಲಿ ಪ್ರಶ್ನೆ. ಪ್ರೆಸೆನ್ಸ್ ಆಫ್ ಫ್ಯಾಟ್ಸ್, ಕೊಬ್ಬಿನ ಅಂಶದ ಉಪಸ್ಥಿತಿ. ಪ್ರೆಸೆನ್ಸ್ ಆಫ್ ಸ್ಟಾರ್ಚ್, ಪಿಷ್ಟದ ಉಪಸ್ಥಿತಿ. ಪ್ರೆಸೆನ್ಸ್ ಆಫ್ ಪ್ರೋಟೀನ್, ಪ್ರೋಟೀನ್ಗಳ ಉಪಸ್ಥಿತಿ. ಅಂಡ್ ಲಾಸ್ಟ್ ಆಪ್ಷನ್ ಈಸ್ ಪ್ರೆಸೆನ್ಸ್ ಆಫ್ ವೈಟಮಿನ್ಸ್, ವಿಟಮಿನ್ಗಳ ಉಪಸ್ಥಿತಿ. ಅಲ್ಲಿ ಅಯೋಡಿನ್ ಸೊಲ್ಯೂಷನ್ ಅಂದಿದ್ದ ತಕ್ಷಣ ನಮಗೆ ಆನ್ಸರ್ ಗೊತ್ತಾಗಬೇಕು. ದ ರೈಟ್ ಆನ್ಸರ್ ಈಸ್ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್, ಪಿಷ್ಟದ ಉಪಸ್ಥಿತಿಯನ್ನ ಅದು ಸೂಚಿಸುತ್ತೆ. ಅಯೋಡಿನ್ ಸೊಲ್ಯೂಷನ್ ಈಸ್ ಯೂಸ್ಡ್ ಆಸ್ ಅನ್ ಇಂಡಿಕೇಟರ್ ಟು ಟೆಸ್ಟ್ ಫಾರ್ ದಿ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇನ್ ಎ ಫುಡ್ ಐಟಮ್. ಆಹಾರ ಪದಾರ್ಥದಲ್ಲಿ ಪಿಷ್ಟದ ಉಪಸ್ಥಿತಿಯನ್ನ ಪರೀಕ್ಷಿಸಲು ಅಯೋಡಿನ್ ದ್ರಾವಣವನ್ನ ಸೂಚಕವಾಗಿ ಬಳಸಲಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಬಹಳ ಟೈಮು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಪ್ಲೀಸ್ ನೋಟ್ ದಿಸ್.
Okay, it is repeated most number of times. When iodine comes in contact with the starch, it produces a characteristic blue-black color. ಅಯೋಡಿನ್ ಪಿಷ್ಟದ ಸಂಪರ್ಕಕ್ಕೆ ಬಂದಾಗ ಅದು ನೀಲಿ ಕಪ್ಪು ಬಣ್ಣವನ್ನ ಉಂಟು ಮಾಡುತ್ತೆ. ಹೌದಲ್ವಾ? ಅಯೋಡಿನ್ ಯಾವಾಗ ಪಿಷ್ಟದ ಸಂಪರ್ಕಕ್ಕೆ ಬರುತ್ತೋ ಅದರ ಬಣ್ಣ ನೀಲಿ ಕಪ್ಪು ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. Potatoes are a rich source of starch, hence the observed color change. ಆಲೂಗೆಡ್ಡೆಯು ಪಿಷ್ಟದ ಸಮೃದ್ಧ ಮೂಲವಾಗಿರುವುದರಿಂದ ಈ ಬಣ್ಣ ಬದಲಾವಣೆಯನ್ನು ನಾವು ಕಾಣ್ತಾ ಹೋಗ್ತೇವೆ. ಅಂದ್ರೆ ಇದು ಆಲೂಗಡ್ಡೆಯಲ್ಲಿ ಪಿಷ್ಟದ ಉಪಸ್ಥಿತಿಯನ್ನ ತಿಳಿಸುತ್ತೆ. ಓಕೆ, ದಿಸ್ ಇಂಡಿಕೇಟ್ಸ್ potatoes are one of the rich source of starch. ಓಕೆನಾ? Right. Why is the word ambulance written in reverse on the front of the vehicle? ಆಂಬ್ಯುಲೆನ್ಸ್ ವಾಹನದ ಮುಂಭಾಗದಲ್ಲಿ ಆಂಬ್ಯುಲೆನ್ಸ್ ಪದವನ್ನ ತಲೆ ಕೆಳಗಾಗಿ ಅಂದ್ರೆ ಲ್ಯಾಟ್ರಲ್ ಇನ್ವರ್ಷನ್ ಅಂತ ಕರ್ಕೊಳ್ತೇವೆ. ಓಕೆ, ಏಕೆ ಬರೆಯಲಾಗಿರುತ್ತೆ? ಡ್ಯೂ ಟು ಟ್ರೆಡಿಷನ್, ಅದೊಂದು ಸಂಪ್ರದಾಯ ಆಗಿರೋದ್ರಿಂದ. ಡ್ಯೂ ಟು ರಿಫ್ಲೆಕ್ಷನ್ ಆಫ್ ಲೈಟ್, ಬೆಳಕಿನ ವಕ್ರೀಭವನದಿಂದಾಗಿ. ಡ್ಯೂ ಟು ಲ್ಯಾಟ್ರಲ್ ಇನ್ವರ್ಷನ್ ಬೈ ಪ್ಲೇನ್ ಮಿರರ್ಸ್, ಸಮತಲ ದರ್ಪಣಗಳಿಂದ ಉಂಟಾಗುವ ಪಾರ್ಶ್ವ ಪರಿವರ್ತನೆಯಿಂದಾಗಿ. ದೆನ್ ಟು ಮೇಕ್ ಇಟ್ ಲುಕ್ ಸ್ಟೈಲಿಶ್, ಬಹಳ ಸ್ಟೈಲಿಶ್ ಆಗಿ ಚೆನ್ನಾಗಿ ಕಾಣುತ್ತೆ, ಆಕರ್ಷಕವಾಗಿ ಕಾಣುತ್ತೆ ಅನ್ನೋ ಉದ್ದೇಶದಿಂದಾಗಿ. ಏನಿರ್ಬೋದು ಸರಿಯಾದ ಉತ್ತರ? ಎಸ್, ಆಲ್ಮೋಸ್ಟ್ ಎಸ್. ನೋಡಿ, ನಾವು ಎಕ್ಸಾಮ್ಸ್ಗೆ ಸ್ನೇಹಿತರೆ ಈ ರೀತಿಯಲ್ಲೇ ಪ್ರಿಪೇರ್ ಆಗಬೇಕು. ಓಕೆ, ಹೆಚ್ಚೆಚ್ಚು ಅಪ್ಲೈಡ್ ಕ್ವಶನ್ಸ್ಗೆ ನಮ್ಮನ್ನ ನಾವು ಪ್ರಿಪೇರ್ ಮಾಡ್ಕೋಬೇಕು. ಹೌದಲ್ವಾ? ಎಸ್. ವಾಟ್ ಇಸ್ ದ ರೈಟ್ ಆನ್ಸರ್? ರೈಟ್ ಆನ್ಸರ್ ಈಸ್ ಸಿ. ವೆರಿ ಗುಡ್. ಡ್ಯೂ ಟು ಲ್ಯಾಟ್ರಲ್ ಇನ್ವರ್ಷನ್ ಬೈ ಪ್ಲೇನ್ ಮಿರರ್, ಸಮತಲ ದರ್ಪಣಗಳಿಂದ ಉಂಟಾಗುವ ಪಾರ್ಶ್ವ ಪರಿವರ್ತನೆಯಿಂದಾಗಿ. ಪ್ಲೀಸ್ ನೋಟ್, ಸಮತಲ ದರ್ಪಣಗಳಿಂದ ಉಂಟಾಗುವ ಪಾರ್ಶ್ವ ಪರಿವರ್ತನೆಯಿಂದಾಗಿ. Okay, the driver of a vehicle ahead of the ambulance sees it in their rear view mirror, which is a plane mirror. ಆಂಬ್ಯುಲೆನ್ಸ್ ಮುಂದಿರುವ ವಾಹನ ಚಾಲಕರು ಅದನ್ನು ತನ್ನ ಹಿನ್ನೋಟ ಕನ್ನಡಿಯಲ್ಲಿ, ಹಿನ್ನೋಟ ಕನ್ನಡಿ ಏನಾಗಿರುತ್ತೆ? ಸಾಮಾನ್ಯವಾಗಿ ಸಮತಲ ದರ್ಪಣ ಆಗಿರುತ್ತೆ, ನೋಡ್ತಾರೆ. A plane mirror causes a lateral inversion. This is the main feature of the plane mirror, where the left side appears as the right side and vice versa. Okay. ಸಮತಲ ದರ್ಪಣಗಳಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಚಿತ್ರಣ ಏನಿದೆ, ಪಾರ್ಶ್ವ ಪರಿವರ್ತನೆಗೆ ಕಾರಣವಾಗುತ್ತೆ. ಅಲ್ಲಿ ಎಡಭಾಗ ಬಲಭಾಗದಂತೆ, ಬಲಭಾಗವು ಎಡಭಾಗದಂತೆ ಕಾಣುತ್ತೆ. ದಿ ರಿವರ್ಸ್ ವರ್ಡ್ ಅಪಿಯರ್ಸ್ ಕರೆಕ್ಟ್ಲಿ ಇನ್ ದ ಮಿರರ್, ಅಲೋಯಿಂಗ್ ದಿ ಡ್ರೈವರ್ ರೀಡ್ ಆಂಬ್ಯುಲೆನ್ಸ್ ಈಸಿಲಿ ಅಂಡ್ ಗಿವ್ ಅವೇ. ಓಕೆ, ಈ ರೀತಿ ಅವರು ತಲೆ ಕೆಳಗಾದ ಪದವು ಕನ್ನಡಿಯಲ್ಲಿ ಸರಿಯಾಗಿ ಅಂದ್ರೆ ಆಂಬ್ಯುಲೆನ್ಸ್ ಅಂತ ಸರಿಯಾಗಿ ಕಾಣೋದ್ರಿಂದ ಗೊತ್ತಿದೆ ಆಂಬ್ಯುಲೆನ್ಸ್ ಬರ್ತಾ ಇದೆ ಅಂದ್ರೆ ಅದೊಂದು ಎಮರ್ಜೆನ್ಸಿ ಕಂಡೀಷನ್ ಅಂತ. ಇವನ್ ದೋ ದೇ ಮೇಕ್ ದ ಸೈರನ್. ಓಕೆ, ಅಲ್ಲೊಂದು ಸೈರನ್ ಬಂದ್ರು, ಇನ್ ಕೇಸ್ ಸೈರನ್ ಟೆಕ್ನಿಕಲಿ ಏನಾದ್ರು ಮಿಸ್ಟೇಕ್ ಆಗಿ ಆ ಸೈರನ್ ಯೂಸ್ ಆಗ್ತಾ ಇಲ್ಲ, ರನ್ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಇದು ಮುಂದೆ ಹೋಗ್ತಾ ಇರುವಂತಹ ವಾಹನ ಚಾಲಕರು ಗಮನಿಸ್ಕೊಂಡು ಓಕೆ ಆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಆ ಪರ್ಟಿಕ್ಯುಲರ್ ವೆಹಿಕಲ್ ಗೆ ದಾರಿ ಬಿಟ್ಕೊಡೋದಕ್ಕೆ ಯೂಸ್ ಆಗುತ್ತೆ. ಚಾಲಕನಿಗೆ ಅದನ್ನ ಸುಲಭವಾಗಿ ಓದಲು ಮತ್ತೆ ದಾರಿ ಬಿಡಲು ಸಹಾಯವನ್ನ ಮಾಡುತ್ತೆ. ಓಕೆನಾ? ಎಸ್. ನೆಕ್ಸ್ಟ್, ದಿ ಕೇಸರಿ ಟ್ರೀ ಇಸ್ ಮೇನ್ಲಿ ಫೌಂಡ್ ಇನ್ ಡೆಸರ್ಟ್ ಏರಿಯಾಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಟ್ರೀ? ಕೇಸರಿ ಮರವು ಮುಖ್ಯವಾಗಿ ಮರುಭೂಮಿ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಈ ಮರದ ಗುಣಲಕ್ಷಣವಲ್ಲ? ಪ್ಲೀಸ್ ನೋಟ್, ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸರ್, ಕೇಸರಿ ಮರ ಅಂತ ಇದೆಯಾ? ನಮ್ಮ ಭಾಗದಲ್ಲಿ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ. ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ, ಫೌಂಡ್ ಇನ್ ಡೆಸರ್ಟ್ ಏರಿಯಾಸ್ ಅಂತ. ಓಕೆ, ವಿ ನೋ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಡೆಸರ್ಟ್ ಪ್ಲಾಂಟ್ಸ್ ಅಂಡ್ ಟ್ರೀಸ್. ಇನ್ ಜನರಲ್ ನಾವು ಮರುಭೂಮಿ ಸಸ್ಯಗಳ ಅಥವಾ ಮರಗಳ, ಅಲ್ಲಿ ಬೆಳೆಯುವಂತಹ ಮರಗಳ ಗುಣಲಕ್ಷಣಗಳು ನಮಗೆ ಗೊತ್ತಿರುತ್ತೆ. ಅದನ್ನ ಆಧಾರವಾಗಿ ಇಟ್ಕೊಂಡು ಆನ್ಸರ್ ಮಾಡಿದ್ರೆ ಈಸಿ. ಹೌದಲ್ವಾ? ಕೇಸರಿ ಮರವು ಮುಖ್ಯವಾಗಿ ಮರುಭೂಮಿ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಓಕೆ, ಇಟ್ ನೀಡ್ಸ್ ಎ ಲಾಟ್ ಆಫ್ ವಾಟರ್ ಟು ಗ್ರೋ. ಬೆಳೆಯಲು ಇದಕ್ಕೆ ಬಹಳಷ್ಟು ನೀರು ಬೇಕು. ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಅಂತ ಕೇಳಿದ್ದಾರೆ. ಇಟ್ಸ್ ಬಾರ್ಕ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಮೆಡಿಸನ್. ಇದರ ತೊಗಟೆಯನ್ನು ಔಷಧಿಗಳ ತಯಾರಿಕೆಗೆ ಬಳಸಲಾಗುತ್ತೆ. ಪೀಪಲ್ ಕುಕ್ ಅಂಡ್ ಈಟ್
ಇಟ್ಸ್ ಫ್ರೂಟ್ ಬೀನ್ಸ್. ಇದು ಜನರು ಇದರ ಹಣ್ಣುಗಳನ್ನ ಏನ್ ಮಾಡ್ತಾರೆ, ಬೇಯಿಸಿ ತಿಂತಾರೆ. ಇಟ್ ಕ್ಯಾನ್ ಗ್ರೋ ವಿತೌಟ್ ಮಚ್ ವಾಟರ್. ಇದು ಹೆಚ್ಚು ನೀರಿಲ್ಲದೆ ಬೆಳೆಯಬಲ್ಲದು. ಇದು ಹೆಚ್ಚು ನೀರಿಲ್ಲದೆ ಬೆಳೆಯಬಲ್ಲದು. ಇಲ್ಲಿ 4 ಆಪ್ಷನ್ಸ್ ಇದೆ. ಓಕೆ, ಹಾಗಾದ್ರೆ ಇವ್ 4ರಲ್ಲಿ ಯಾವುದು ಸರಿಯಾದ ಉತ್ತರ? ಓಕೆ, ನೀರಿಗೆ ಸಂಬಂಧ 2 ಆಪ್ಷನ್ ಇದೆ, ಅದರಲ್ಲಿ ಯಾವ್ದಾದ್ರು ಒಂದು ಡಿಲೀಟ್ ಆಗುತ್ತಾ? ಎಸ್ yes, option A is the right answer. It needs a lot of water to grow. ಬೆಳೆಯಲು ಇದಕ್ಕೆ ಬಹಳಷ್ಟು ನೀರು ಬೇಕು. ಬಹಳಷ್ಟು ನೀರು ಬೇಕಾಗಿರುವಂತಹ ಗಿಡ ಮರಗಳು ಮರುಭೂಮಿ ಎಂಬ ವಾತಾವರಣದಲ್ಲಿ ಬದುಕೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಸೊ ಆಪ್ಷನ್ A here is the right answer. Remaining 3 is related to Kejri trees. ಹೌದಲ್ವಾ? The Kejri tree is adapted to survive in desert condition which are characterized by a scarcity of water. ಅಂದ್ರೆ ಕೇಜ್ರಿ ಮರವು ಮರುಭೂಮಿಯ ಪರಿಸ್ಥಿತಿಗಳಲ್ಲಿ ಬದುಕಲು ಹೊಂದಿಕೊಂಡಿದೆ. ಅಲ್ಲಿ ನೀರಿನ ಕೊರತೆ ಇರುತ್ತೆ. ಅಲ್ಲಿ ಪ್ರಮುಖವಾಗಿ ಯಾವ್ದರ ಕೊರತೆ ಇರುತ್ತೆ? ನೀರಿನ ಕೊರತೆ ಇರುತ್ತೆ. ಆ ನೀರಿನ ಕೊರತೆ ಇರುವಂತಹ ಪ್ರದೇಶದಲ್ಲಿ ಅದು ಬದುಕಬೇಕಾದ್ರೆ ಅಲ್ಲಿನ ವಾಯುಗುಣಕ್ಕೆ ತಕ್ಕನಾದಂತಹ ರಚನೆ, ದೇಹದ ರಚನೆಯನ್ನು ಅದು ಹೊಂದಿರುತ್ತೆ. Therefore, a key characteristics of this tree is its ability to grow with very little water. ಓಕೆ, ಹಾಗಾದ್ರೆ ಇಲ್ಲಿ ಬೆಳೆಯುವಂತ ಸಸ್ಯಗಳ ಅತಿ ಪ್ರಮುಖ ಸಾಮರ್ಥ್ಯ ಏನು ಹೊಂದಿರಬೇಕು ಅಂದ್ರೆ ಅತಿ ಕಡಿಮೆ ನೀರಿನಲ್ಲಿ ಬೆಳೆಯುವಂತ ಸಾಮರ್ಥ್ಯವನ್ನ ಅದು ಹೊಂದಿರಬೇಕು. ಅತಿ ಕಡಿಮೆ ನೀರಿನಲ್ಲಿ. The statement that needs a lot of water is incorrect. ಆಲ್ರೆಡಿ ನಾನು ತಿಳಿಸಿದ್ದೀನಿ, ಬಹಳಷ್ಟು ನೀರು ಬೇಕು ಎಂಬ ಹೇಳಿಕೆ ತಪ್ಪಾಗಿದೆ. ಮರುಭೂಮಿ ಪರಿಸರ ವ್ಯವಸ್ಥೆಗೆ ಈ ಒಂದು ಕೊಟ್ಟಿರುವಂತಹ ಹೇಳಿಕೆಯಲ್ಲಿನ ಒಂದು ಹೇಳಿಕೆ ಏನಾಗಿದೆ, ಹೊಂದಾಣಿಕೆಗೆ ವಿರುದ್ಧವಾಗಿದೆ. ಓಕೆನಾ? ರೈಟ್. ನೆಕ್ಸ್ಟ್, an egret bird is often seen sitting on a buffalo's back. This association is an example of very interesting question. ಒಂದು ಬೆಳ್ಳಕ್ಕಿ ಪಕ್ಷಿಯು ಎಮ್ಮೆಯ ಬೆನ್ನಿನ ಮೇಲೆ ಕುಳಿತಿರುವುದನ್ನ ನಾವು ನೋಡುತ್ತೇವೆ. ಈ ಸಂಬಂಧವು ಯಾವುದಕ್ಕೆ ಉದಾಹರಣೆಯಾಗಿದೆ? ಪರಾವಲಂಬನೆ, ಪ್ಯಾರಾಸೈಟಿಸಮ್, ಕಾಮನ್ಸೇಲಿಸಮ್, ಸಹಭೋಜಿತ್ವ. ಓಕೆ, ಸಹಭೋಜಿತ್ವ, ಕಾಮನ್ಸೇಲಿಸಮ್, ಸಹಭೋಜಿತ್ವ, ಸಿಂಬಯೋಸಿಸ್, ಸಹಜೀವನ ಅಥವಾ ಪರಸ್ಪರಾವಲಂಬನೆ ಅಂತ ಕರಿತೀವಿ, ಪ್ರಿಡೇಟೇಷನ್, ಭಕ್ಷಕತೆ. ಯಾವುದಿಲ್ಲಿ ಸರಿಯಾದ ಉತ್ತರ? ಯಾವ್ದಾಗುತ್ತೆ ಸ್ನೇಹಿತರೆ? ಎಸ್, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸಿಂಬಯೋಸಿಸ್, ಸಹಜೀವನ ಇದಕ್ಕೆ ಸರಿಯಾದ ಉತ್ತರ. ಪರಸ್ಪರಾವಲಂಬನೆ, ಪರಾವಲಂಬನೆ ಅಂದ್ರೆ ಒಂದು ಜೀವಿ ಮತ್ತೊಂದು ಜೀವಿ ಮೇಲೆ ಅವಲಂಬಿತವಾಗೋದು. ಪರಸ್ಪರ ಅವಲಂಬನೆ ಅಂದ್ರೆ ಎರಡೂ ಜೀವಿಗಳು ಪರಸ್ಪರ ಅವಲಂಬಿತವಾಗಿರುವಂತದ್ದು. ಓಕೆನಾ? Yes, symbiosis is a close and long-term interaction between two different biological species. ಸಹಜೀವನವು ಎರಡು ವಿಭಿನ್ನ ಜೈವಿಕ ಪ್ರಭೇದಗಳ ನಡುವಿನ ನಿಕಟ ಮತ್ತು ದೀರ್ಘಕಾಲೀನ ಸಂವಹನವಾಗಿದೆ. In this case, the egret gets food by eating insect and ticks on the buffalo skin. ನೋಡಿ, ಎಂತ ಅದ್ಭುತವಾದಂತಹ ಹೊಂದಾಣಿಕೆ. ಈ ಸಂದರ್ಭದಲ್ಲಿ ಬೆಳ್ಳಕ್ಕಿಯು ಎಮ್ಮೆಯ ಚರ್ಮದ ಮೇಲಿರುವ ಕೀಟಗಳು ಮತ್ತೆ ಉಣ್ಣೆಗಳು ಅಂತ ನಾವೇನ್ ಕರ್ಕೊಳ್ತೀವಿ ಅವುಗಳನ್ನು ತಿನ್ನುವ ಮೂಲಕ ಆಹಾರವನ್ನು ಪಡೆಯುತ್ತೆ. The buffalo gets relief from these parasites since both organisms benefits its type of symbiosis called mutualism. ಹೌದಲ್ವಾ? ರೈಟ್. ಎಮ್ಮೆಯು ಈ ಪರಾವಗಳಿಂದ ಮುಕ್ತಿ ಪಡೆಯುತ್ತೆ, ಎರಡೂ ಜೀವಿಗಳಿಗೆ ಪ್ರಯೋಜನವಾಗೋದ್ರಿಂದ ಇದು ಪರಸ್ಪರಾವಲಂಬನೆ ಎಂಬ ಸಹಜೀವನಕ್ಕೆ ಒಂದು ಉತ್ತಮ ಉದಾಹರಣೆ ಆಗಿದೆ. Which of the following is a group of root vegetables? ರೂಟ್ ನೋಡಿ, ರೂಟ್ ವೆಜಿಟೇಬಲ್ಸ್, ಶೂಟ್ ವೆಜಿಟೇಬಲ್ಸ್, ಈ ಟೈಪ್ ಕ್ವಶನ್ ಒಂದು ಕಂಪಲ್ಸರಿ ಇರುತ್ತೆ CTET ಪೇಪರ್ ನ ನೀವು ರಿವೈಸ್ ಮಾಡಿದಾಗ. ಕೆಳಗಿನವುಗಳಲ್ಲಿ ಯಾವುದು ಬೇರು ತರಕಾರಿಗಳ ಗುಂಪು? ಪೊಟ್ಯಾಟೊ, ಜಿಂಜರ್, ಟರ್ಮರಿಕ್, ಆಲೂಗಡ್ಡೆ, ಶುಂಠಿ, ಅರಿಶಿಣ, ಕ್ಯಾರೆಟ್, ಬೀಟ್ರೂಟ್, ರಾಡಿಶ್, ಕ್ಯಾರೆಟ್, ಬೀಟ್ರೂಟ್, ಮೂಲಂಗಿ, ಕ್ಯಾಬೇಜ್, ಕಾಲಿಫ್ಲವರ್, ಸ್ಪಿನಾಚ್, ಎಲೆಕೋಸು, ಹೂಕೋಸು, ಪಾಲಕ್, ಲೇಡೀಸ್ ಫಿಂಗರ್, ಬ್ರಿಂಜಲ್, ಟೊಮ್ಯಾಟೊ, ಬೆಂಡೆಕಾಯಿ, ಬದನೆಕಾಯಿ, ಟೊಮ್ಯಾಟೊ. ಇಲ್ಲಿ ರೂಟ್ ಅಂತ ಹೇಳ್ತಾ ಇದ್ದಾರೆ. ರೂಟ್ ಅಂತ ಹೇಳಿದಾಗ ನಮ್ಗೆ
ಟೊಮ್ಯಾಟೊ ಅನ್ನೋದು ಬರೋದಿಲ್ಲ, ಕ್ಲಿಯರ್ ಕಟ್ ಆಗಿ ನಾವು ಡಿಲೀಟ್ ಮಾಡ್ತೀವಿ. ನೆಕ್ಸ್ಟ್ ಎಲೆಕೋಸು, ಹೂಕೋಸು ಅಂತ ಬಂದಾಗ ಪಾಲಾಕು, ಇದು ಸಹ ಭೂಮಿಯ ಒಳಗಡೆ ಬೆಳೆದೇ ಇರ್ತಕ್ಕಂತಹ ಒಂದು ಗುಂಪು. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಎಸ್, ಆಪ್ಷನ್ ಬಿ, ಕ್ಯಾರೆಟ್, ಬೀಟ್ರೂಟ್ ಅಂಡ್ ರಾಡಿಶ್. ಹೌದಲ್ವಾ? ಆಪ್ಷನ್ ಬಿ there is the right answer. Okay. Carrot, beetroot and radish are modified taproots. Modified taproots that store food for the plant. ಕ್ಯಾರೆಟ್, ಬೀಟ್ರೂಟ್ ಮತ್ತೆ ಮೂಲಂಗಿ ಸಸ್ಯಕ್ಕಾಗಿ ಆಹಾರವನ್ನು ಸಂಗ್ರಹಿಸುವ ಮಾರ್ಪಡಿಸಿದ ತಾಯಿ ಬೇರುಗಳಾಗಿವೆ. ಸೊ ಪೊಟ್ಯಾಟೊ, ಜಿಂಜರ್ ಅಂಡ್ ಟರ್ಮರಿಕ್ ಆರ್ ಮಾಡಿಫೈಡ್ ಅಂಡರ್ಗ್ರೌಂಡ್ ಸ್ಟೆಮ್ಸ್, ನಾಟ್ ರೂಟ್ಸ್. ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ನಾವು ಅನ್ಕೊಂಡ್ಬಿಡ್ತೀವಿ ಆಲೂಗೆಡ್ಡೆನೂ ಸಹ ಭೂಮಿ ಒಳಗಡೆನೆ ಅಲ್ವಾ ಸರ್ ಬೆಳೆಯೋದು. ಅಲ್ಲಿ ಕಂಡೀಷನ್ ಇದೆ, ಮಾಡಿಫೈಡ್ ರೂಟ್ಸ್ ಅಂತ ಇದೆ, ನಾಟ್ ದಿ ಶೂಟ್. ಇಲ್ಲಿ ಆಲೂಗೆಡ್ಡೆ, ಶುಂಠಿ ಮತ್ತು ಅರಿಶಿಣವು ಬೇರುಗಳಲ್ಲ, ಅವು ಮಾರ್ಪಡಿಸಿದ ಭೂಗತ ಅಂದ್ರೆ ಭೂಮಿಯ ಒಳಭಾಗದಲ್ಲಿ ಮಾರ್ಪಡಿಸಿದಂತಹ ಕಾಂಡಗಳಾಗಿವೆ. ಓಕೆ, ಇದನ್ನ ನಾವು ಟೀಚ್ ಮಾಡ್ತಾ ಇರೋರಿಗೆ ಇದು ಗೊತ್ತಿರುತ್ತೆ, ಅಥವಾ ಫಾರ್ಮರ್ಸ್ ಆ ಒಂದು ಪರ್ಟಿಕ್ಯುಲರ್ ವಿಲೇಜ್ ಏರಿಯಾದಲ್ಲಿ ಅಬ್ಸರ್ವ್ ಮಾಡ್ತಾ ಇರೋರ್ಗೂ ಸಹ ನಮಗೆ ಗೊತ್ತಿರುತ್ತೆ. ಇಲ್ಲದೆ ಇದ್ರೆ ಖಂಡಿತ ಫಸ್ಟ್ ಟೂ ಆಪ್ಷನ್ಸ್ ಅಲ್ಲಿ ಕನ್ಫ್ಯೂಷನ್ ಹಾಗೆ ಆಗತ್ತೆ. ದಿ ಅದರ್ ಆಪ್ಷನ್ಸ್ ಆರ್ ಈದರ್ ಫ್ರೂಟ್ಸ್ ಆರ್ ಲೀಫಿ ಆರ್ ಫ್ಲವರ್ ವೆಜಿಟೇಬಲ್ಸ್. ಈ ತರ ಆಯ್ಕೆಗಳು ಅಂದ್ರೆ ಟೊಮ್ಯಾಟೊ, ಬದನೆಕಾಯಿ, ಎಲೆ, ಹೂವು, ಎಲೆ ಅಥವಾ ಹೂವಿನ ತರಕಾರಿಗಳಾಗಿದ್ದು ಇವು ಮಾರ್ಪಡಿಸಿದ ಬೇರುಗಳು ಅಲ್ಲ. ದೇ ಆರ್ ನಾಟ್ ಮಾಡಿಫೈಡ್ ರೂಟ್ಸ್. While cooking, if the bottom of the vessel is getting blackened on the outside, it means that ಅಡಿಗೆ ಮಾಡುವಾಗ ಪಾತ್ರೆಯ ಹೊರಭಾಗವು ಕಪ್ಪಾಗ್ತಾ ಇದೆ ಅನ್ನೋದೇ ಆದ್ರೆ ಇದರ ಅರ್ಥ ಏನು? ಇದನ್ನ ಮೊನ್ನೆ ಒಂದು ಕ್ಲಾಸ್ ಅಲ್ಲಿ ಸಹ ಈ ಟೈಪ್ ಕ್ವಶನ್ ಬಂದಿತ್ತು. ಈ ಟೈಪ್ ಅನ್ನೋದಕ್ಕಿಂತ ಇದೇ ಕ್ವಶನ್ ಬಂದಿತ್ತು. ರೈಟ್. ದ ಫುಡ್ ಇಸ್ ನಾಟ್ ಕುಕ್ಡ್ ಪ್ರಾಪರ್ಲಿ. ಆಹಾರ ಸರಿಯಾಗಿ ಬೆಂದಿಲ್ಲ ಅನ್ನೋದಾ? The fuel is not burning completely. The fuel is wet. The vessel is made up of steel. Here the right answer is the fuel is not burning completely. ಇಲ್ಲಿ ಬಳಸುವಂತ ಇಂಧನ ಸಂಪೂರ್ಣವಾಗಿ ದಹನ ಕ್ರಿಯೆಗೆ ಒಳಪಟ್ಟಿಲ್ಲ. ಓಕೆನಾ? Complete combustion of fuel like LPG produces carbon dioxide, water with a clean blue flame. ಸಂಪೂರ್ಣ ದಹನ ಕ್ರಿಯೆಗೆ ಒಳಪಡುವಂತಹ LPG ಅಂತಹ ಇಂಧನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉತ್ಪಾದಿಸುತ್ತೆ. ಜೊತೆಗೆ ಸ್ವಚ್ಛ ನೀಲಿ ಜ್ವಾಲೆಯನ್ನ ಇದು ಹೊಂದಿರುತ್ತೆ. ಆದರೆ incomplete combustion occurs when there is an insufficient supply of oxygen producing soot, that is unburned carbon particles. ಆಮ್ಲಜನಕದ ಸಾಕಷ್ಟು ಪೂರೈಕೆ ಇಲ್ಲದಿದ್ದಾಗ ಅಪೂರ್ಣ ದಹನ ಸಂಭವಿಸಿ ಇದು ಮಸಿಯನ್ನ ಇಂಗಾಲದ ಕಣಗಳನ್ನ, ಒಂದು ಮಸಿ ಅಂದ್ರೆ ಇಂಗಾಲದ ಕಣಗಳೇ ಅನ್ನ ಉತ್ಪಾದನೆ ಮಾಡುತ್ತೆ. ದಿ ಬ್ಲಾಕ್ ಸೂಟ್ ಗೆಟ್ಸ್ ಡೆಪಾಸಿಟೆಡ್ ಆನ್ ದಿ ಬಾಟಮ್ ಆಫ್ ದಿ ವೆಸಲ್. ಈ ಕಪ್ಪು ಮಸಿ ಪಾತ್ರೆಯ ತಳಭಾಗದಲ್ಲಿ ಶೇಖರಣೆಗೊಂಡು ಆ ಪಾತ್ರೆಗಳನ್ನ, ಬಳಸುವ ವಸ್ತುಗಳನ್ನ ಏನ್ ಮಾಡಿಸುತ್ತೆ ಸ್ನೇಹಿತರೆ? ಕಪ್ಪಾಗಿಸುತ್ತೆ. Yes. Next question. The pitcher plant traps and eats insects. Why? ಹೂಜಿ ಗಿಡ ಕೀಟಗಳನ್ನು ಹಿಡಿದು ತಿನ್ನುತ್ತೆ ಏಕೆ? To get carbohydrates? No. It cannot perform photosynthesis? No, not at all. To obtain nitrogen from the soil which is deficient in it. This is the right answer. Insectivorous means the nitrogen. Okay. ಸಾರಜನಕದ ಕೊರತೆ ಇರುವ ಮಣ್ಣಿನಿಂದ ಸಾರಜನಕವನ್ನ ಪಡೆಯೋದಕ್ಕೆ ಇದು ಏನ್ ಮಾಡುತ್ತೆ? ಕೀಟಗಳನ್ನ ಭಕ್ಷಿಸುತ್ತೆ. So option C here is the right answer. Pitcher plants are carnivorous plants that grow in soil deficient in essential nutrients, especially nitrogen. ಹೂಜಿ ಗಿಡಗಳು ಅಗತ್ಯ ಪೋಷಕಾಂಶಗಳ ಅಂದ್ರೆ ವಿಶೇಷವಾಗಿ ಸಾರಜನಕದ ಕೊರತೆ ಇರುವ ಮಣ್ಣಿನಲ್ಲಿ ಬೆಳೆಯುವ ಮಾಂಸಾಹಾರಿ ಸಸ್ಯಗಳಾಗಿವೆ. While they can perform photosynthesis to produce carbohydrates, they cannot get enough nitrogen from the soil.
ಅವು ಕಾರ್ಬೋಹೈಡ್ರೇಟ್ ಗಳನ್ನು ಉತ್ಪಾದಿಸಲು ದ್ಯುತಿ ಸಂಶ್ಲೇಷಣೆಯನ್ನ ನಡೆಸಬಲ್ಲವಾದರೂ ಮಣ್ಣಿನಿಂದ ಬೇಕಾದಷ್ಟು ಸಾರಜನಕವನ್ನು ಪಡೆಯೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಓಕೆ, ಫಾರ್ ದಿಸ್ ಪರ್ಪಸ್ ದೇ ಟ್ರಾಪ್ ಅಂಡ್ ಡೈಜೆಸ್ಟ್ ಇನ್ಸೆಕ್ಟ್ ಟು ಫುಲ್ಫಿಲ್ ದರ್ ನೈಟ್ರೋಜನ್ ರಿಕ್ವೈರ್ಮೆಂಟ್ ಫಾರ್ ಗ್ರೋತ್ ಅಂಡ್ ಪ್ರೋಟೀನ್ ಸಿಂಥಸಿಸ್. ಪ್ರೋಟೀನ್ ಸಂಶ್ಲೇಷಣೆಗೆ, ಬೆಳವಣಿಗೆಗೆ ಮತ್ತೆ ಪ್ರೋಟೀನ್ ಸಂಶ್ಲೇಷಣೆಗೆ ಸಾರಜನಕದ ಅಗತ್ಯವನ್ನು ಪೂರೈಸಿಕೊಳ್ಳೋದಕ್ಕಾಗಿ ಏನ್ ಮಾಡುತ್ತೆ ಸ್ನೇಹಿತರೆ? ಎಸ್, ಕೀಟಗಳನ್ನ ಹಿಡಿದು ಜೀರ್ಣಿಸಿಕೊಳ್ಳುತ್ತೆ. ಓಕೆನಾ? ಎಸ್, ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ವಾಟರ್ ವೇಪರ್ ಇಂಟು ವಾಟರ್ ಆನ್ ಕೂಲಿಂಗ್ ಇಸ್ ಕಾಲ್ಡ್. ತಂಪಾಗಿಸಿದಾಗ ನೀರಿನ ಆವಿಯನ್ನು ನೀರಾಗಿ ಪರಿವರ್ತಿಸುವ, ನೀರಿನ ಆವಿ ಏನಾಗಿರುತ್ತೆ ಇಲ್ಲಿ? ನೀರಾಗಿ ಪರಿವರ್ತನೆಯಾಗುವಂತಹ ನೀರಿನ ಆವಿಯನ್ನು ನೀರಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತದೆ? ತಂಪಾಗಿಸಿದಾಗ ನೀರಿನ ಆವಿಯನ್ನು ನೀರಾಗಿ ಪರಿವರ್ತಿಸುವ ಪ್ರಕ್ರಿಯೆ. ಓಕೆ, ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ವಾಟರ್ ವೇಪರ್ ಇಂಟು ವಾಟರ್ ಆನ್ ಕೂಲಿಂಗ್ is called evaporation, condensation, sublimation, melting. ಬಾಷ್ಪೀಕರಣ, ಸಾಂದ್ರೀಕರಣ, ಉತ್ಪತನ, ಕರಗುವಿಕೆ. Yes, the right answer is condensation. ಅದನ್ನ ನಾವು ಸಾಂದ್ರೀಕರಣ ಅಂತ ಕರ್ಕೊಳ್ತೀವಿ. ಆಲ್ಮೋಸ್ಟ್ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಓಕೆ, ಕಂಡೆನ್ಸೇಷನ್ ಇಸ್ ದಿ ಚೇಂಜ್ ಆಫ್ ಫಿಸಿಕಲ್ ಸ್ಟೇಟ್ ಆಫ್ ಮ್ಯಾಟರ್ ಫ್ರಮ್ ಗೇಸ್ ಫೇಸ್ ಇಂಟು ಲಿಕ್ವಿಡ್ ಫೇಸ್. ಸಾಂದ್ರೀಕರಣ ಅನ್ನುವಂಥದ್ದು ವಸ್ತುವಿನ ಭೌತಿಕ ಸ್ಥಿತಿಯು ಅನಿಲ ಹಂತದಿಂದ ದ್ರವ ಹಂತಕ್ಕೆ ಬದಲಾಗುವುದು. ದಿಸ್ ಹ್ಯಾಪನ್ಸ್ ವೆನ್ ವಾಟರ್ ವೇಪರ್ ಇನ್ ದೇರ್ ಏರ್ ಕೂಲ್ಸ್ ಡೌನ್ ಅಂಡ್ ಟರ್ನ್ಸ್ ಇಂಟು ಲಿಕ್ವಿಡ್ ವಾಟರ್ ಡ್ರಾಪ್ಲೆಟ್ಸ್. ಗಾಳಿಯಲ್ಲಿರೋ ನೀರಿನ ಆವಿ ತಂಪಾದಾಗ ದ್ರವ ನೀರಿನ ಹನಿಗಳಾಗಿ ಏನ್ ಬದಲಾವಣೆ ಆಗುತ್ತೆ, ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಾವು ಈ ಪ್ರೋಸೆಸ್ ನ ಅಬ್ಸರ್ವ್ ಮಾಡ್ತೀವಿ. ಎ ಕಾಮನ್ ಎಕ್ಸಾಂಪಲ್ ಇಸ್ ದಿ ಫಾರ್ಮೇಶನ್ ಆಫ್ ವಾಟರ್ ಡ್ರಾಪ್ಲೆಟ್ಸ್ ಆನ್ ದಿ ಔಟ್ಸೈಡ್ ಆಫ್ ಎ ಕೋಲ್ಡ್ ಗ್ಲಾಸ್. ತಣ್ಣನೆಯ ಗ್ಲಾಸ್ ನ ಹೊರಭಾಗದಲ್ಲಿ ನೀರಿನ ಹನಿಗಳು ರೂಪುಗೊಳ್ಳುತ್ತಲ್ಲ. ಓಕೆ, ನಾವೆಲ್ಲರೂ ಗಮನಿಸಿರ್ತೇವೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ, ಹೌದಲ್ವಾ? ರೈಟ್. ವಿಚ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಫೋಟೋಸಿಂಥಸಿಸ್? ಸಸ್ಯದ ಯಾವ ಭಾಗವು ದ್ಯುತಿ ಸಂಶ್ಲೇಷಣೆಗೆ ಕಾರಣವಾಗುತ್ತೆ? ಸರ್, ಸಿಂಪಲ್ ಕ್ವಶನ್ ಅಲ್ವಾ ಸರ್? ಎಸ್, ನೋಡೋಣ ಯಾರೆಲ್ಲ ಸರಿಯಾದ ಉತ್ತರವನ್ನ ಕೊಡ್ತೀರಾ ಅಂತ. ಎಸ್, ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್. ಸರ್, ಅದೇನ್ ನೋಡ್ಬೇಕಾ ಸರ್ ಆಪ್ಷನ್ಸ್? ನಮ್ಗೆ ಆನ್ಸರ್ ಗೊತ್ತಿರೋದಿಲ್ವಾ? ಎಸ್, ಲೀಫ್ ಇಯರ್ ಇಸ್ ದಿ ರೈಟ್ ಆನ್ಸರ್. ಸಸ್ಯದ ಯಾವ ಭಾಗದಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಯುತ್ತೆ ಅನ್ನೋದಾದ್ರೆ ಅದು ಎಲೆ, ಅದರಲ್ಲೂ ಹಸಿರು ಎಲೆಗಳಲ್ಲಿ. Leaves contain green pigment called chlorophyll, which is essential for photosynthesis. ಎಲೆಗಳು ಕ್ಲೋರೋಫಿಲ್ ಎಂಬ ಹಸಿರು ವರ್ಣದ್ರವ್ಯವನ್ನ ಹೊಂದಿದ್ದು ಇದು ದ್ಯುತಿ ಸಂಶ್ಲೇಷಣೆಗೆ ಅವಶ್ಯಕವಾಗಿದೆ. Then chlorophyll traps sunlight and a leaf uses this energy to convert carbon dioxide and water into glucose, nothing but food. ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನ ಹಿಡಿದಿಟ್ಕೊಳ್ಳುತ್ತೆ. ಓಕೆ, ಹಿಡಿದಿಟ್ಕೊಳ್ಳುವಂತ ಸೂರ್ಯನ ಬೆಳಕನ್ನ ಅದು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಗ್ಲೂಕೋಸ್ ಅಂದ್ರೆ ಆಹಾರವಾಗಿ ಪರಿವರ್ತಿಸೋದಕ್ಕೆ ಸಹಾಯವನ್ನ ಮಾಡುತ್ತೆ. Leaves also have teeny pores called stomata for the exchange of gases like carbon dioxide and oxygen. ಎಲೆಗಳು ಅನಿಲಗಳ ವಿನಿಮಯಕ್ಕಾಗಿ ಸ್ಟೊಮ್ಯಾಟಾ ಅಂದ್ರೆ ಪತ್ರರಂಧ್ರಗಳು ಅಂತ ಕನ್ನಡದಲ್ಲಿ ಕರ್ಕೋತೀವಿ ಎಂಬ ಸಣ್ಣ ರಂಧ್ರಗಳನ್ನ ತಮ್ಮ ಮೇಲ್ಮೈಯಲ್ಲಿ ಹೊಂದಿರ್ತವೆ, ಹೌದಲ್ವಾ? Then which disease is caused by the deficiency of vitamin C? This is also ಮೋಸ್ಟ್ ರಿಪಿಟೇಟಿವ್ ಕ್ವಶನ್, ಹೌದಲ್ವಾ? ಇದು ಸಹ ಹೆಚ್ಚು ಬಾರಿ ರಿಪೀಟ್ ಆಗಿರತಕ್ಕಂತಹ ಒಂದು ಪ್ರಶ್ನೆ. ರೈಟ್, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ರಿಪಿಟೇಟಿವ್ ಕ್ವಶನ್. ರೈಟ್, ರಿಕೆಟ್ಸ್, ಸ್ಕರ್ವಿ, ಬೆರಿ ನೈಟ್ ಬ್ಲೈಂಡ್ನೆಸ್. ಯಾವ್ದಿಲ್ಲಿ ಸರಿಯಾದ ಉತ್ತರ? ಸ್ಕರ್ವಿ. ಓಕೆನಾ? ಸ್ಕರ್ವಿ is a disease resulting from deficiency of vitamin C, which is required for the synthesis of collagen.
ಸ್ಕರ್ವಿ ಎಂಬುದು ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವಂತ ಕಾಯಿಲೆಯಾಗಿದ್ದು ಇದು ಕೊಲಾಜನ್ ಅನ್ನೋದೊಂದು ಪ್ರೋಟೀನ್. ಓಕೆನಾ, ಕೊಲಾಜನ್ ಸಂಶ್ಲೇಷಣೆಗೆ ಅವಶ್ಯಕವಾಗಿದೆ. ರೈಟ್. ಸಿಂಪ್ಟಮ್ಸ್ ಇನ್ಕ್ಲೂಡ್ ಬ್ಲೀಡಿಂಗ್ ಜಮ್ಸ್, ವೀಕ್ನೆಸ್, ಫ್ಯಾಟಿಗ್ಯೂ ಅಂಡ್ ರ್ಯಾಷಸ್. ಹಾಗಾದ್ರೆ ಈ ಒಂದು ಕಾಯಿಲೆಗೆ ಸಂಬಂಧಿಸಿದಂತಹ ಪ್ರಮುಖ ಲಕ್ಷಣಗಳು ಅಂತ ಬಂದಾಗ ರಕ್ತಸ್ರಾವವಾಗುವಂತ ಒಸಡು, ದೌರ್ಬಲ್ಯ, ಆಯಾಸ ಮತ್ತು ಚರ್ಮದ ಮೇಲೆ ದದ್ದುಗಳು. ಓಕೆ, ಅಂದ್ರೆ ಅಲ್ಲಲ್ಲಿ ದದ್ರ ಬರೋದು ಅಂತ ಹೇಳ್ತೀವಿ, ದಪ್ಪ ಊದ್ಕೊಂಡ ರೀತಿಯಲ್ಲಿ ಆಗಿರುತ್ತೆ. ಓಕೆನಾ, ಈ ರೀತಿಯಾದಂತಹ ಕೆಲವೊಂದು ಪ್ರಮುಖ ಗುಣಲಕ್ಷಣಗಳನ್ನ ಕಾಣ್ತಾ ಹೋಗ್ತೇವೆ. ನೆಕ್ಸ್ಟ್, ಸಿಟ್ರಸ್ ಫ್ರೂಟ್ಸ್ ಲೈಕ್ ಆರೆಂಜಸ್ ಅಂಡ್ ಲೆಮನ್ಸ್ ಆರ್ ರಿಚ್ ಸೋರ್ಸ್ ಆಫ್ ವೈಟಮಿನ್ ಸಿ. ಹುಳಿ ಇರತಕ್ಕಂತಹ ಅಂದ್ರೆ ಕಿತ್ತಳೆ ಮತ್ತು ನಿಂಬೆಹಣ್ಣಂತಹ ಸಿಟ್ರಸ್ ಹಣ್ಣುಗಳು ವಿಟಮಿನ್ ಸಿ ಯ ಸಮೃದ್ಧ ಮೂಲಗಳು ಅಂತ ನಾವು ಇದನ್ನ ಗುರುತಿಸ್ಕೊಳ್ತಾ ಹೋಗ್ತೇವೆ ಸ್ನೇಹಿತರೆ. ಓಕೆನಾ, ರೈಟ್. Next question. Sea breeze is a phenomenon that occurs during the day near coastal areas. It is caused by. ಸಮುದ್ರ ಗಾಳಿಯು ಕರಾವಳಿ ಪ್ರದೇಶಗಳಲ್ಲಿ ಹಗಲಿನಲ್ಲಿ ಸಂಭವಿಸುವ ಒಂದು ವಿಶೇಷ ವಿದ್ಯಮಾನ. ಇದು ಯಾವುದರಿಂದ ಉಂಟಾಗುತ್ತೆ? Again applied question. Conduction, convection, radiation, reflection. Conduction, convection, radiation, reflection. What's the right answer? ಸಮುದ್ರ ಗಾಳಿಯು ಕರಾವಳಿ ಪ್ರದೇಶಗಳಲ್ಲಿ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ವೆರಿ ಗುಡ್. ಕನ್ವೆಕ್ಷನ್. ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕನ್ವೆಕ್ಷನ್. ಡ್ಯೂರಿಂಗ್ ದ ಡೇ ದ ಲ್ಯಾಂಡ್ ಈಟ್ಸ್ ಅಪ್ ಫಾಸ್ಟರ್ ದೆನ್ ದಿ ಸೀ. ಹಗಲಿನಲ್ಲಿ ಭೂಮಿಯು ಸಮುದ್ರಕ್ಕಿಂತ ವೇಗವಾಗಿ ಬಿಸಿಯಾಗತ್ತೆ. ರೈಟ್. ದ ಏರ್ ಅಬೌವ್ ದ ಲ್ಯಾಂಡ್ ಬಿಕಮ್ಸ್ ಹಾಟ್ ಅಂಡ್ ರೈಸಸ್ ಅಪ್. ಭೂಮಿಯ ಮೇಲಿನ ಗಾಳಿಯು ಬಿಸಿಯಾದಂತ ಗಾಳಿ ಹಗುರವಾಗುತ್ತೆ, ಕಡಿಮೆ ಒತ್ತಡ ಪ್ರದೇಶವನ್ನ ಸೃಷ್ಟಿಸುತ್ತೆ. ಓಕೆ, ಕ್ರಿಯೇಟಿಂಗ್ ಎ ಲೋ ಪ್ರೆಷರ್ ಏರಿಯಾ. ಸಮುದ್ರದ ಮೇಲಿನ ತಂಪಾದ ದಟ್ಟವಾದ ಗಾಳಿಯು ಅದರ ಸ್ಥಾನವನ್ನು ತುಂಬಲು ಭೂಮಿಯ ಕಡೆಗೆ ಚಲಿಸುತ್ತೆ. ಓಕೆ, ದ ಕೂಲರ್ ಡೆನ್ಸರ್ ಏರ್ ಫ್ರಮ್ ಓವರ್ ದಿ ಸೀ ಮೂವ್ಸ್ ಟುವರ್ಡ್ಸ್ ದಿ ಲ್ಯಾಂಡ್ ಟು ಟೇಕ್ಸ್ ಇಟ್ಸ್ ಪ್ಲೇಸ್. ನೋಡಿ, ಹೈ ಪ್ರೆಷರ್ ಏರಿಯಾ ಅಂತ ಕರಿತೀವಿ. ಓಕೆನಾ, ದ ಕೂಲರ್ ಡೆನ್ಸರ್ ಏರ್ ಓವರ್ ದಿ ಸೀ, ದಟ್ ಈಸ್ ನಥಿಂಗ್ ಬಟ್ ಹೈ ಪ್ರೆಷರ್ ಏರಿಯಾ ಮೂವ್ ಟುವರ್ಡ್ಸ್ ದಿ ಲ್ಯಾಂಡ್ ಟು ಟೇಕ್ಸ್ ಇಟ್ಸ್ ಪ್ಲೇಸ್. ಸಮುದ್ರದ ಮೇಲಿನ ತಂಪಾದ ದಟ್ಟವಾದ ಗಾಳಿಯು ಅದರ ಸ್ಥಾನವನ್ನ ಅಂದ್ರೆ ಹೆಚ್ಚು ಒತ್ತಡದ ಪ್ರದೇಶದ ಸ್ಥಾನವನ್ನು ತುಂಬಲು ಭೂಮಿಯ ಕಡೆಗೆ ಚಲಿಸುತ್ತದೆ. This movement of air from sea to land is called sea breeze and is a classical example for convection current. ಸಮುದ್ರದಿಂದ ಭೂಮಿಯ ಕಡೆಗೆ ಗಾಳಿಯ ಈ ಚಲನೆಯನ್ನ ನಾವು ಸಮುದ್ರ ಗಾಳಿ ಅಂತ ಕರಿತೀವಿ. ಇದು ಸಂವಹನ ಎಂಬ ಪ್ರಕ್ರಿಯೆಗೆ ಉತ್ತಮ ಉದಾಹರಣೆ ಆಗಿದೆ. ರೈಟ್. ದಿ ಮೈನ್ ಫಂಕ್ಷನ್ ಆಫ್ ಫ್ಯೂಸ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಟು. ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ನ ಮುಖ್ಯ ಕಾರ್ಯ ಏನು? What is the main function of fuse? Increase the flow of current. ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುತ್ತೆ. Decrease the flow of current. ಕಡಿಮೆ ಮಾಡುತ್ತೆ. Prevent excessive current from flowing. ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುತ್ತೆ. Store electrical energy. ವಿದ್ಯುತ್ ಶಕ್ತಿಯನ್ನು ಸಂಗ್ರಹಿಸುತ್ತೆ. ಸಂಗ್ರಹಿಸುವಂತ ಕೆಲಸ ಏನಾಗೋದಿಲ್ಲ. ಓಕೆ, ಆಪ್ಷನ್ ಡಿ ನ ನಾವು ಡೈರೆಕ್ಟ್ ಆಗಿ ಡಿಲೀಟ್ ಮಾಡಬಹುದು. ರಿಮೈನಿಂಗ್ 3 ಆನ್ಸರ್ಸ್ ಅಲ್ಲಿ ರೈಟ್ ಆಪ್ಷನ್ ಯಾವುದು? ಹೇಳ್ಬೋದಾ ರೈಟ್ ಆನ್ಸರ್ ಯಾವುದು ಅಂತ? ಎಸ್, ಎಸ್. ವಿಚ್ ಇಸ್ ದ ರೈಟ್ ಆನ್ಸರ್? ಗುಡ್. ಆಪ್ಷನ್ ಯಾವುದು? ಸಿ, ಪ್ರಿವೆಂಟ್ ಎಕ್ಸೆಸಿವ್ ಕರೆಂಟ್ ಫ್ರಮ್ ಫ್ಲೋಯಿಂಗ್. ಅತಿಯಾದ ವಿದ್ಯುತ್ ಪ್ರವಾಹವನ್ನ ತಡೆಯುವುದಕ್ಕಾಗಿ. A fuse is a safety device containing wire with low melting point. ಫ್ಯೂಸ್ ಅನ್ನೋದು ಕಡಿಮೆ ಕರಗುವ ಬಿಂದುವನ್ನ ಹೊಂದಿರುವ ತಂತಿಯನ್ನ ಒಳಗೊಂಡಿರ್ತಕ್ಕಂಥ ಒಂದು ಸುರಕ್ಷತಾ ಸಾಧನವಾಗಿದೆ. When an excessively high current flows through the circuit,
due to the short circuiting or overloading. The fuse wire heats up, melts and breaks the circuit. ಶಾರ್ಟ್ ಸರ್ಕ್ಯೂಟ್ ಅಥವಾ ಓವರ್ಲೋಡ್ ನಿಂದಾಗಿ ಮಂಡಲದಲ್ಲಿ ಹೆಚ್ಚಿನ ವಿದ್ಯುತ್ ಹರಿದಾಗ ಫ್ಯೂಸ್ ತಂತಿ ಏನಾಗುತ್ತೆ, ಬಿಸಿಯಾಗಿ ಕರಗೋಗುತ್ತೆ. ಯಾವಾಗ ಕರಗುತ್ತೆ, ಅದು ಮಂಡಲವನ್ನ ಏನ್ ಮಾಡುತ್ತೆ, ತುಂಡರಿಸುತ್ತೆ. ದಿಸ್ ಈಸ್ ದ ಮೇನ್ ಫಂಕ್ಷನ್ ಟೇಕಿಂಗ್ ಪ್ಲೇಸ್. ಇದು ಅತಿ ಪ್ರಮುಖವಾದಂತಹ ಘಟನೆ, ಅಲ್ಲಿ ಜರುಗುವಂತಹ ಒಂದು ಪ್ರಮುಖ ವಿದ್ಯಮಾನ ಅಂತ ಗುರುತಿಸ್ಕೊಳ್ತೀವಿ. ದಿಸ್ ಸ್ಟಾಪ್ಸ್ ದಿ ಫ್ಲೋ ಆಫ್ ಕರೆಂಟ್ and protects expensive electrical appliances from damage. ಇದು ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸೋದಕ್ಕೆ, ದುಬಾರಿ ವಿದ್ಯುತ್ ಉಪಕರಣಗಳನ್ನ ಹಾನಿಯಿಂದ ರಕ್ಷಿಸೋದಕ್ಕೆ ಸಹಾಯವನ್ನ ಮಾಡುತ್ತೆ. ಓಕೆನಾ? Yes. In which of the following states is beekeeping a common and important activity mostly done from October to December? ಈ ಕೆಳಗಿನ ಯಾವ ರಾಜ್ಯದಲ್ಲಿ ಜೇನು ಸಾಕಣೆಯು ಒಂದು ಸಾಮಾನ್ಯ ಮತ್ತು ಪ್ರಮುಖ ಚಟುವಟಿಕೆಯಾಗಿದ್ದು ಹೆಚ್ಚಾಗಿ ಅಕ್ಟೋಬರ್ ನಿಂದ ಡಿಸೆಂಬರ್ ವರೆಗೆ ನಡೆಸಲಾಗುತ್ತೆ? ಕೇರಳ, ಬಿಹಾರ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್. ಎಲ್ಲಿ ಆಗತ್ತೆ ಈ ಪ್ರಕ್ರಿಯೆ? Yes, that is takes place in Bihar. Beekeeping is the major source of livelihood for many people in Bihar, particularly in Muzaffar district. ಅಂದ್ರೆ ಜೇನು ಸಾಕಾಣಿಕೆ, ಎಪಿಕಲ್ಚರ್ ಅಂತ ಕರಿತೀವಿ ನಾವು, ಸೈಂಟಿಫಿಕ್ ನೇಮು. ಬಿಹಾರದ ಅನೇಕ ಜನರಿಗೆ, ವಿಶೇಷವಾಗಿ ಮುಜಾಫರ್ ಜಿಲ್ಲೆಯಲ್ಲಿ ಪ್ರಮುಖ ಜೀವನೋಪಾಯದ ಮೂಲ. ಲಿಚಿ ಟ್ರೀಸ್ ವಿಚ್ ಆರ್ ಅಬಂಡೆಂಟ್ ಇನ್ ದಿಸ್ ರೀಜನ್ ಫ್ಲವರ್ ಡ್ಯೂರಿಂಗ್ ದಿಸ್ ಪೀರಿಯಡ್, ಮೇಕಿಂಗ್ ಇಟ್ ದಿ ಬೆಸ್ಟ್ ಟೈಮ್ ಫಾರ್ ಬೀ ಕೀಪಿಂಗ್. ಅಂದ್ರೆ ಈ ಪ್ರದೇಶದಲ್ಲಿ ಏರಳವಾಗಿರುವ ಲಿಚಿ ಮರಗಳು ಓಕೆ, ಈ ಅವಧಿಯಲ್ಲಿ ಹೂ ಬಿಡ್ತವೆ. ಇದು ಜೇನು ಸಾಕಾಣಿಕೆಗೆ ಅತ್ಯುತ್ತಮ ಸಮಯ ಅಂತ ನಾವು ಗುರುತಿಸ್ಕೊಳ್ತೇವೆ. ದಿ ಪೀರಿಯಡ್ ಫ್ರಮ್ ಅಕ್ಟೋಬರ್ ಟು ಡಿಸೆಂಬರ್ ಈಸ್ ಐಡಿಯಲ್ ಬಿಕಾಸ್ ದಿಸ್ ಈಸ್ ವೆನ್ ದಿ ಕ್ವೀನ್ ಬೀಸ್ ಲೇ ಎಗ್ಸ್. ಅಕ್ಟೋಬರ್ ನಿಂದ ಡಿಸೆಂಬರ್ ವರೆಗಿನ ಅವಧಿಯು ರಾಣಿ ಜೇನು ನೊಣಗಳು ಮೊಟ್ಟೆಗಳನ್ನ ಇಡುವುದರಿಂದ ಓಕೆ, ಇದು ಅತ್ಯಂತ ಸೂಕ್ತ ಸಮಯ ಅಂತ ಕರಿತೇವೆ. ಆ ರಾಣಿ ಜೇನು ನೊಣಗಳೇ ಮೊಟ್ಟೆಗಳು ಇಡಬೇಕು, ಹೌದಲ್ವಾ? ಅದಕ್ಕೆ ಒಂದು ಸರಿಯಾದ ಸಮಯ ಯಾವುದು ಅಂದ್ರೆ ಅಕ್ಟೋಬರ್ ನಿಂದ ಡಿಸೆಂಬರ್. ಓಕೆನಾ? ರೈಟ್. ರಸ್ಟಿಂಗ್ ಆಫ್ ಐರನ್ ಇಸ್ ಎ. ಕಬ್ಬಿಣದ ತುಕ್ಕು ಇಡುವಿಕೆಯು ಒಂದು ಫಿಸಿಕಲ್ ಚೇಂಜ್, ಕೆಮಿಕಲ್ ಚೇಂಜ್, ರಿವರ್ಸಿಬಲ್ ಚೇಂಜ್, ಬಯಾಲಜಿಕಲ್ ಪ್ರೋಸೆಸ್. ಬಯಾಲಜಿಕಲ್ ಪ್ರೋಸೆಸ್ ಜೈವಿಕ ಪ್ರಕ್ರಿಯೆನ ಇಲ್ಲ, ಅಲ್ಲಿ ಜೀವಿಗಳ ಯಾವುದೇ ಪಾತ್ರ ಇರೋದಿಲ್ಲ. ಸೊ ಇಟ್ ಈಸ್ ನಾಟ್ ಎ ಬಯಾಲಜಿಕಲ್ ಪ್ರೋಸೆಸ್. ರೈಟ್. Then which is the right answer? Yes, obviously it is an example for which one? Chemical change. ಇದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಆಗ್ತದೆ. Option B. Rusting is a chemical reaction where iron reacts with oxygen and moisture, that is water from the air. ತುಕ್ಕು ಹಿಡಿಯುವುದು ಒಂದು ರಾಸಾಯನಿಕ ಕ್ರಿಯೆ ಆಗಿದ್ದು ಇದರಲ್ಲಿ ಕಬ್ಬಿಣವು ಗಾಳಿಯಿಂದ ಆಮ್ಲಜನಕ ಮತ್ತು ತೇವಾಂಶದೊಂದಿಗೆ ಪ್ರತಿಕ್ರಿಯಿಸುತ್ತೆ. A new substance, that is iron oxide, is formed which has a different properties from the original iron. ಇಲ್ಲಿ ಕಬ್ಬಿಣದ ಆಕ್ಸೈಡ್ ಅಥವಾ ತುಕ್ಕು ಎಂಬ, ಸಾಮಾನ್ಯ ಭಾಷೆಯಲ್ಲಿ ತುಕ್ಕು ಅಂತ ಕರ್ಕೊಳ್ತೇವೆ, ಒಂದು ಹೊಸ ವಸ್ತು ಏನ್ ರೂಪುಗೊಳ್ಳುತ್ತೆ, ಇದು ಮೂಲ ಕಬ್ಬಿಣಕ್ಕಿಂತ ವಿಭಿನ್ನ ಗುಣಲಕ್ಷಣಗಳನ್ನ ಹೊಂದಿದೆ. Since new substance is formed and the process is generally irreversible, chemical change. ಹೊಸ ವಸ್ತು ರೂಪುಗೊಳ್ತಾ ಇರೋದ್ರಿಂದ ಈ ಪ್ರಕ್ರಿಯೆಯು ಸಾಮಾನ್ಯವಾಗಿ ಹಿಂದಿರುಗಿಸಲಾಗದ ಓಕೆ, ಮತ್ತೆ ಕಬ್ಬಿಣವನ್ನ ಪಡೆಯಲಾಗದ ಒಂದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಆಗಿದೆ. ಓಕೆನಾ ಸ್ನೇಹಿತರೆ? ಎಸ್, ಈ ಒಂದು ತರಗತಿಯಲ್ಲಿ ಸುಮಾರು 15 ಪ್ರಮುಖ ಪ್ರಶ್ನೋತ್ತರಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನೂ ಸುಮಾರು ಪ್ರಶ್ನೋತ್ತರಗಳಿದೆ. ಓಕೆ, ಈ ಪ್ರಶ್ನೋತ್ತರಗಳನ್ನ ನಾವು ಮುಂದಿನ ಈ ಒಂದು ಸರಣಿಯ ಮುಂದಿನ ಭಾಗಗಳಲ್ಲಿ ನೋಡೋಣ ಅಂತ ಹೇಳ್ತಾ ಕ್ಲಾಸ್ ಅನ್ನ ಇಲ್ಲಿ ನಾನು ಮುಗಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಪಾರ್ಟ್ಗೆ ವೆಯ್ಟ್ ಮಾಡಿ. ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ಗೆ ವಾಚ್ ಮಾಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. PSTR, GPSTR ಆರ್ HSTR ಕ್ಲಾಸಸ್ಗೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು 821767
0405 or 6361153623 ಎರಡರಲ್ಲಿ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಕ್ಲಾಸನ್ನು ಇಲ್ಲಿ ನಾನು ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ. ಧನ್ಯವಾದಗಳು. ಹೆಚ್ಚೆಚ್ಚು ಶೇರ್ ಮಾಡಿ. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್.